ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮದು ಲಡಾಖ್ ಸೀರೀಸಿನ ಡೇ 3 ಆಗಿದೆ. ನಾವು ನಿನ್ನೆ ನೈಟ್ ಬಂದು ರಾಜಮಾರ್ಗ್ ಎಂಬ ಊರಲ್ಲಿ ಸ್ಟೇ ಮಾಡಿದ್ವಿ. ಇವಾಗ ರಾಜಮಾರ್ಗಿಂದ ಸಾಗರಕ್ಕೆ ಹೋಗ್ತಿದೆ ಗೈಸ್. ಅದಕ್ಕೆಲ್ಲ ನೋಡಿ ಗಾಡಿ ಎಲ್ಲ ಲೋಡ್ ಆಗ್ತಿದೆ. ಇವಾಗ ಆಗಲೇ 5 o'clock ಆಗಿದೆ. ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಇವಾಗ ಬಿಡೋದೆ ಇಲ್ಲಿಂದ. ಆಗ್ರಾ 550 ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ. ಮೇ ಬಿ ಒಂದು 11-12ಗೆ ರೀಚ್ ಆಗ್ಬೋದು ನಾವು. ಇಲ್ಲ, ಜಾಸ್ತಿನೇ ಆಗ್ಬೋದು, ನಾವು ಹೊಡಿಯೋದ್ರ ಮೇಲೆ ಡಿಪೆಂಡ್ ಇದೆ. ರೋಡ್ ಏನೆಲ್ಲ ಹೈವೇ ಇದೆ ಗಾಯ್ಸ್. ಇಲ್ಲಿ 2 ಕಿಲೋಮೀಟರ್ಸಲ್ಲಿ ಹೋಗ್ಬಿಟ್ರೆ ಹೈವೇ ಸಿಕ್ಬಿಡುತ್ತೆ. ಹೈವೇ ಹತ್ತಿದ್ರೆ ಸೀದೆ ಆಗ್ರಾಕ್ಕೆ ಹೋಗೋದು. ಬಸ್ ನಮ್ಮ ಲಗೇಜನ್ನೆಲ್ಲ ನಾವು ಗಾಡಿಗೆ ಏರಿಸ್ತಿದ್ದೀವಿ ಗಾಯ್ಸ್. ಇವಾಗ ಗಾಡಿಗೆ ಹಾಕಿ ಎಲ್ಲ ಮತ್ತೆ ಪ್ಯಾಕ್ ಮಾಡ್ಕೊಂಡು ನಮ್ಮದು ಇವತ್ತು ಡೆಸ್ಟಿನೇಷನ್ ಆಗ್ರಾ ಇದೆ ನಮ್ಮ ಐಟ್ರನರಿಯಲ್ಲಿ. ಇವಾಗ ಅಲ್ಲಿಗೆ ರೀಚ್ ಆಗಬೇಕು. ಅದಕ್ಕೆ ಬೇಗ ಮಾರ್ನಿಂಗ್ 4:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇವಾಗ ಟೈಮ್ ಬಂದು 5 o'clock ಆಗಿದೆ ಗೈಸ್. ಲಗೇಜ್ನ ಹಾಕ್ತಿದ್ದೀನಿ. ನಿಮಿಷ. ಲಗೇಜ್ನ ಹಾಕೋದು ಭಾಳ ಏನು ತೊಂದರೆ ಅನ್ನೋದೇ ಇಲ್ಲ. ಇಷ್ಟೇ ನೋಡಿ, ಇದು ಟ್ಯಾಂಕ್ ಬ್ಯಾಗು. ನಮ್ಮದೆಲ್ಲ ಕ್ಯಾಮ್ರಾಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ. ನಮ್ಮ ರೇವಂತನೂ ಕೂಡ ನೋಡಿ ಟಾಪ್ ಬಾಕ್ಸ್ ಹಾಕ್ಬಿಟ್ಟು ಆಗಲಿಲ್ಲ. ಯಾಕೆ ಅಷ್ಟು ಟೈಟ್ ಐತಾ? ಇನ್ನು ಸ್ಯಾಡಲ್ ಬೇಕು ಕಟ್ಟಬೇಕು ಅದಕ್ಕೆ. ನಾವು ಸ್ಟೇ ಮಾಡಿರೋದು ಇಲ್ಲಿ ರಾಜಮಾರ್ಗ್ ಎಂಬ ಊರಲ್ಲಿ. ನಿನ್ನೆ ಇಲ್ಲೇ ಸ್ಟೇ ಮಾಡಿದ್ವಿ ನಾವು. ನಮ್ಮದು ರೂಮ್ ನಂಬರ್ 103 ಗೈಸ್. ಇದೆ ನೋಡಿ. ಏನು ಬಿಟ್ಟಿರಲ್ಲ ಗೈಸ್. ಒನ್ ಟೈಮ್ ಪೂರ ವಾಪಸ್ ಚೆಕ್ ಮಾಡೋಕ್ಕೆ ಬಂದೀನಿ. ಏನೋ ಗೊತ್ತಿಲ್ಲ ಅಂದ್ಕೊಂಡಿನಿ. ಬನ್ನಿ ಹೋಗೋದ. ರೂಮ್ ಚೆಕ್ಔಟ್ ಆಯ್ತು ಗೈಸ್. ಬನ್ನಿ ಕೋಡ್ ಸ್ಟಾರ್ಟ್ ಮಾಡೋಣ ಬೈಕ್ ಇವಾಗ. ಸ್ವಲ್ಪ ಬ್ರೇಕಿನ್ ಆಗಲಿ ಇಂಜನ್ನು. हेलमेट लिया? यो समय आ तू एक वाटर बॉटल दे वहाँ कोल्ड का. ಬನ್ನಿ ಗೈಸ್, ಮುಂದೆ ಹೋಗೋದ. ಸ್ವಲ್ಪ ರಿಸೆಪ್ಷನಿಗೆ ನಿನ್ನೆ ಊಟ ಮಾಡಿದ್ವಿ ಅಲ್ಲ, ಅದು ಪೇಮೆಂಟ್ ಮಾಡಿದ್ದಿಲ್ಲ. ಅವ್ರು ಮಾರ್ನಿಂಗ್ ಮಾಡಂತ ಹೇಳಿದ್ರು. ಅದರಿಂದ ಅದೊಂದು ಪೇಮೆಂಟ್ ಮಾಡಿಕೊಂಡು ಮುಂದೆ ಹೋಗೋಣ ಗೈಸ್. ಇವತ್ತು ಸಾಗರಕ್ಕೆ ಹೋಗ್ಬೇಕು. ಎಷ್ಟೊತ್ತು? ಸಾಗರ ಅಲ್ಲ, ಸಾರಿ, ಆಗ್ರಾಕ್ಕೆ ಹೋಗ್ಬೇಕು. ನಡಿ ಚಾಲು ಮಾಡಿ. ನೋಡಿ ಗೈಸ್, ಮಾರ್ನಿಂಗ್ 6 o'clock ಆಗಿದೆ. ಯಾವ ಪ್ರದೇಶಕ್ಕೆ ಇದೆ ಅಂದರೆ ಇಲ್ಲಿ ಮೈ ತುಂಬ ನೀರಿಳಿದಿದ್ದಾವೆ. ಇನ್ನೂ 6 o'clockಗೆ. ಆಮೇಲೆ ಮಾರ್ನಿಂಗ ಇನ್ನೂ ಸ್ವಲ್ಪ 11-11:30 ಹೆಂಗೆ ಏನೋ ಜೀವನ ಇಲ್ಲಿ. ಬನ್ನಿ ಗೈಸ್ ಹೋಗೋದ. ಫೈನಲಿ ಹೋಗ್ತಿದ್ದೀವಿ. ಹೈವೇ ಹತ್ತಿಬಿಟ್ರೆ ಮುಗೀತು. ಇವಾಗ ಸೀದಾ ಹೊಂಟುಬಿಡೋದು ಆಗ್ರಾಕ್ಕೆ. ಇದೇ ಊರು ನೋಡಿ, ರಾಜಮಾರ್ಗ್. ಏನು ಭಾಳ ಏನು ದೊಡ್ಡದಿಲ್ಲ. ಈ ನಡಕ್ಕೆ ಹೈವೇ ಇದೆ. ಆ ಕಡೆ ಈ ಕಡೆ ಸ್ವಲ್ಪ ಸುತ್ತಮುತ್ತ ಊರಿದೆ ಅಷ್ಟೇ. ಇದೇ ಹೈವೇ ನೋಡಿ ನಾವು ಹೋಗೋದು. ಈ ಹೈವೇ ಹತ್ತಿಬಿಟ್ರೆ ಮುಗೀತು, ಸೀದಾ ಆಗ್ರಾ ಡೈರೆಕ್ಟ್. 550 ಕಿಲೋಮೀಟರ್ಸ್ ಹಿಂಗೆ ಇದೆ ಸರ್. ನೋಡಿ, ರಾಜಮಾರ್ಗ್ ಸರ್ಕಲ್ ಇರಬೇಕಿದು. ಇದೇ ದೊಡ್ಡ ಸರ್ಕಲ್ ಇರ್ಬೇಕು ಮೇನ್, ಐ ಥಿಂಕ್.
ಫೈನಲಿ ಹೋಗ್ತಿದ್ದೀವಿ ಗಾಯ್ಸ್. ಇವಾಗ ಹೈವೇ ಬಂತು, ಹೈವೇ ಹತ್ತಿದ್ದೀವಿ. ರೇವಂತಣ್ಣ ಮುಂದಿದ್ದಾನೆ, ಹೋಗ್ತಾ ಇದ್ದೀವಿ. ಎಷ್ಟು ನಾವು ಆಗಲೇ 5:53 ಆಗ್ಬಿಟ್ಟಿದೆ. ನಾವೆಲ್ಲ ರೆಡಿಯಾಗಿ ಲಗೇಜ್ ಹಾಕೋಕ್ಕೆ ಲೇಟ್ ಆಗ್ಬಿಡ್ತೇವೆ. ಯಾಕಂದರೆ ಫ್ಲೋರ್ ಮೇಲೆ ಇರುತ್ತಲ್ಲ, ಎಲ್ಲ ತಗೊಂಬರ್ಬೇಕು, ಹೊತ್ಕೊಂಡು ಹೋಗ್ಬೇಕು, ಭಾಳ ಕಷ್ಟ. ತಂದು ಎಲ್ಲ ಲಗೇಜ್ ಕಟ್ಟಿ ಹೋಗೋದ್ರಾಗೆ 6 ಆಗ್ಬಿಡ್ತೀವಿ ನೋಡಿ. 1 ಅವರ್ ಬೇಕಾಗ್ಬಿಡುತ್ತೆ. ಫೈನಲಿ ಹೈವೇ ಬಂತು, ಇವಾಗೇನು ಟೆನ್ಷನ್ ಇಲ್ಲ, ಆರಾಮ್ ಹೋಗ್ತೀವಿ. ಮಾರ್ನಿಂಗು ಎಷ್ಟು ದೂರ ಇರಲಿ ರೋಡ್ ಸಾಕ್ಬಿಡುತ್ತೆ, ಜಲ್ದಿನೇ ಹೋಗ್ಬಿಡ್ತೀವಿ. ಯಾಕಂದರೆ ಕ್ಲೈಮೇಟು ಕೂಡ ಸ್ವಲ್ಪ ಕೋಲ್ಡ್ ಇರುತ್ತೆ, ಜಾಸ್ತಿ ಕ್ರೌಡ್ ಏನು ಇರೋಂಗಿಲ್ಲ, ರೋಡು ಕೂಡ ಕ್ಲಿಯರ್ ಇರ್ತಾವೆ, ಆರಾಮ್ ಹೋಗ್ಬಿಡ್ಬೋದು. ನಾವು ಎಲ್ಲೇ ಹೋಗ್ಲಿಕ್ಕಿನ ಮಾರ್ನಿಂಗೇ ಬಿಡೋದ ಬೆಸ್ಟು. ಎಷ್ಟು ಜಲ್ದಿ ಬಿಡ್ತೀವಿ ಅಷ್ಟು ಜಲ್ದಿ ರೀಚ್ ಆಗ್ಬಿಡ್ತೀವಿ ನಾವು. ಅದೇ ಅಡ್ವಾಂಟೇಜ್ ಇವಾಗ ಮಾಡ್ತಿರೋದು, ಬೇಗ ಬಿಡ್ಬೇಕು. ಎಷ್ಟು ಬಿಟ್ಟು ಆದ್ರೆ ಲೇಟ್ ಆಗ್ತಿದೆ. 5:30 ಎಲ್ಲ 5 o'clock ಬಿಟ್ಬಿಡ್ಬೇಕು ನಾವು. ಬಟ್ ಏನು ಮಾಡ್ತೀರಾ, ಸ್ವಲ್ಪ ನಿದ್ದೆ ಆಗಲ್ಲ ಸಲುವಾಗಿ ಬಿಟ್ರೆ ಎದ್ದಾಡಕ್ಕೆ ಹೂವು ಮಾಡ್ಕೊಂಡ ಫೈನಲಿ ಎದ್ದು ಬರ್ತೀವಿ ಗಾಯಿ. ಮೈಗಳ ತನ ಏನು ಮಾಡ್ತಿಲ್ಲ, ಇವಾಗ ಎದ್ದು ಬರ್ತಿದ್ದೀವಿ. ನೋಡೋದ ಇವತ್ತೊಂದು ದಿವಸ ಗೈಸ್, ಇವತ್ತೊಂದು ದಿವಸ ಒಂದು ಲಾಂಗ್ ಸ್ಟ್ರೆಚ್ ಹೊಡೆದ್ಬಿಟ್ರೆ ಮುಗದೆ ಹೋಯ್ತು. ನಾಳೆಯಿಂದ ಆರಾಮ್ 350-400 ಕಿಲೋಮೀಟರ್ ಒಳಗಡೆನೇ ಇದೆ. ಏನು ಟೆನ್ಷನ್ ಇಲ್ಲ, ಆರಾಮ್ ಮುಟ್ತೀವಿ. ನಾಳೆಯಿಂದ ಆರಾಮ್ 6 ಗಂಟೆಗೆ ಬಿಟ್ರು ಒಂದು 11:30-12 ಅನ್ನೋದ್ರಾಗ ಆರಾಮ್ ರೀಚ್ ಆಗ್ಬಿಡ್ತೀವಿ. ಆಮೇಲೆ ಮತ್ತೆ ಸ್ಟೇ ಮಾಡೋದು. ಸೊ ಒಂದು 2 days ಅಷ್ಟೇ ಸ್ವಲ್ಪ ಭಾಳ ಟಯರ್ಡ್ ಅನಿಸ್ತು, ಯಾಕಂದರೆ ಲಾಂಗ್ ಜರ್ನಿ ಎಲ್ಲ. ಅದರಿಂದ ಸ್ವಲ್ಪ ಚೈನ್ ಗೀನ್ ಎಲ್ಲ ಲೂಸ್ ಆಗ್ಬಿಟ್ಟಿದ್ದಾವೆ. ನಂದು ಆಗಲಿ ನಮ್ಮ ರೇವಂತಂದಾಗಲಿ ಟೈಟ್ ಮಾಡಿಸ್ಬೇಕು. ಶೋರೂಮ್ ನೋಡ್ಬೇಕಾಯ್ತು ಅದಕ್ಕೆ. ಇವಾಗ ನೆಕ್ಸ್ಟ್ ಆಗ್ರಾದಲ್ಲಿ ಶೋರೂಮ್ ನೋಡ್ಕೊಂಡು ನಿಮ್ಗೆ ಚೈನ್ ಗೀನ್ ಎಲ್ಲ ಟೈಟ್ ಮಾಡಿಸ್ಕೊಂಡು ಹೋಗೋದು. ಕಾಶ್ಮೀರ್ವರೆಗೂ ಇದೇ ಹೈವೇ ಅನಿಸುತ್ತೆ ನಮ್ಗೆ ಹೋಗೋದು ಕೂಡ. ಝಾನ್ಸಿ ಮೇಲೆ ಹೋಗೋದು ಇವಾಗ. ಝಾನ್ಸಿ, ಆಗ್ರಾ, ಆಮೇಲೆ ಚಂಡೀಗಢ, ಕಾಶ್ಮೀರ್, ಶ್ರೀನಗರ್ ಮೇಲೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ರೋಡ್. ಬಟ್ ಭಯಂಕರ ಶೆಕೆ ಇದೆ ಗೈಸ್. ಮಾರ್ನಿಂಗೇ ಈ ಬರೋ ಶೆಕೆ ಇದೆ ಇಲ್ಲಿ. ಇನ್ನು ಮಧ್ಯಾಹ್ನ ಆ ಟೈಮ್ನಾಗ ಹೆಂಗೇನೋ ಗೊತ್ತಿಲ್ಲ. ಇವತ್ತು ಎಲ್ಲಿ ರೋಸ್ಟ್ ಆಗ್ತೀವೋ ಏನು ಆರಾಮಾಗಿ ಹೋಗ್ತೀವೋ ಅನ್ನೋದು ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಮುಟ್ಟಬೇಕಂತಿದೆ ಗೈಸ್ ಇವತ್ತು. ಯಾಕಂದರೆ ಇವತ್ತು ಆರಾಮ್ ಸ್ಟೇ ಮಾಡಿ ಈವ್ನಿಂಗ್ ಸ್ವಲ್ಪ ಆಗ್ರಾ ಲೈಕ್ ತಾಜ್ ಮಹಲ್ಗೆ ಹೋಗ್ಬೇಕು ಅನ್ನೋದಿದೆ. ನೋಡೋದ ಹೆಂಗಾಗುತ್ತೆ. ನಮ್ಮ ಬಾಯ್ಸ್ ಏನಂತಾರೆ ಗೊತ್ತಿಲ್ಲ. ಎಲ್ಲೇ ಇವತ್ತು ನಿದ್ದೆ ಮಾಡಿಲ್ಲ ನನ್ನ ನೋಟಿಗೆ ಅವ್ರು ಜಾಸ್ತಿ ಜಲ್ದಿ ಎಬ್ಸ್ಬಿಟ್ಟಿದ್ದೀವಿ. ನಿನ್ನೆ ಮಕನೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಮಕನಕ್ಕೆ ಲೇಟ್ ಆಗ್ಬಿಡುತ್ತೆ. ಟೈಮು ಭಾಳ ಸ್ಪೀಡ್ ಹೋಗ್ಬಿಡಿದೆ. ನಾವು ಟೈಮ್ ಪ್ರಕಾರ ಹೋಗ್ಬೇಕು ಇದ್ರು. ನಿನ್ನೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ಫುಲ್ ರೆಸ್ಟ್, ಆರಾಮ್ ಜಲ್ದಿ ಮುಗಿಸಿ ಮೇ ಬಿ ನಾವು ಹೋಗ್ಬೋದು ಒಂದು 2:33 ತನಾದರೂ ಹೆಂಗಾದ್ರೂ ಮಾಡಿ ರೀಚ್ ಆಗ್ತೀವಿ. ಆರಾಮ್ ಸ್ಟೇ ಮಾಡಿ ಇವತ್ತಾದ್ರೆ ಇವತ್ತು ಹೋಗ್ತೀವಿ, ಇಲ್ಲ ನಾಳೆ ಮಾರ್ನಿಂಗ್ ಹೋಗ್ತೀವಿ ಗೈಸ್ ತಾಜ್ ಮಹಲ್ ನೋಡೋಕ್ಕೆ. ಗೈಸ್ ನನ್ನ ಬೈಕ್ದು ಮುಂದೆ ಹಿಂದೆ ಅದು ಬ್ರೇಕ್ ಪ್ಯಾಡ್ ಆಗಲೇ ಪೂರ ಸೌದ್ ಹೋಗಿದ್ದಾವೆ ಗೈಸ್. ಇವಾಗ ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡ್ಬೇಕು ನಾನು, ಯಾಕಂದರೆ ಬ್ರೇಕ್ ಅಷ್ಟು ಸಡನ್ನಾಗಿ ಹತ್ತಿಲ್ಲ. ಯಾಕಂದರೆ ನಾವು ಸಿಟಿಯಾಗಿ ಜಾಸ್ತಿ ಅಡ್ಡಾಡ್ತೀವಲ್ಲ. ಬೆಂಗಳೂರಲ್ಲಿ ದಿವಸ ಬೈಕಿದ್ದು ಬೆಂಗಳೂರಲ್ಲಿ ಭಾಳ ಸುತ್ತಾಡಲ್ಲೆಲ್ಲ ಬ್ರೇಕ್ ಪ್ಯಾಡ್ ಜಲ್ದಿ ಹೋಗ್ಬಿಡ್ತಾ. ಒಳ್ಳೆ ಬ್ರೇಕ್ ನಾವು ಹೊಸದು ಹಾಕ್ಸಿರ್ಲಿಲ್ಲ, ನಡೆಯುತ್ತೆ ಅನ್ಕೊಂಡಿದ್ದೆ. ಬಟ್ ಇವತ್ತು ಮಾರ್ನಿಂಗ್ ನೋಡಿದೆ ಫುಲ್ ಬೂಸ್ಟು ಮುಂದೆ ಹಿಂದೆ ಎರಡು ಹೋಗ್ಬಿಟ್ಟಿದ್ದಾವೆ. ಫುಲ್ ಸೌಂಡು ಮುಂದೆ ಅದು ಬ್ರೇಕ್ ಹಿಡಿದ್ರೆ ಆಗಲೇ ಸೌಂಡ್ ಬರ್ತಿದೆ ಸ್ಮೀ ಅಂತ. ಇವಾಗ ನೋಡೋದ ಗೈಸ್ ಆಗ್ರಾದಲ್ಲಿ ಹಾಕ್ಸ್ತೀನಿ, ಯಾಕಂದರೆ ಚಂಡೀಗಢ ಡೈರೆಕ್ಟ್. ಯಾಕಂದರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾರಲ್ಲ, ಅಲ್ಲಿ ಚಂಡೀಗಢಲ್ಲಿ ಹೋಗೋ ವೇನಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ, ಅಲ್ಲಿ ಹಾಕ್ಸ್ತೀನಿ. ಸ್ವಲ್ಪ ನೋಡ್ಕೊಂಡು ಬನ್ನಿ. ನೀವು ಲಾಂಗ್ ರೋಡ್ ಹೊಡಿತಿರ್ತೀರಲ್ಲ, ಬ್ರೇಕ್ ಪ್ಯಾಡ್ಸ್ನೆಲ್ಲ ನೀಟಾಗಿ ಇಟ್ಕೋರಿ. ಬಿಕಾಸ್ ಮೇನ್ ಹಿಂಗೆ ಬ್ರೇಕ್ ಪ್ಯಾಡ್ಸು ಹೈವೇಲೆಲ್ಲ ಬ್ರೇಕ್ ಚೆನ್ನಾಗಿರಬೇಕು. ಯಾಕಂದರೆ ಕ್ರೂಸಿಂಗ್ ಸ್ಪೀಡ್ ಮಾಡ್ತಿರ್ತೀರಲ್ಲ, ನಿಮ್ಗೆ ಬ್ರೇಕ್ ಕರೆಕ್ಟ್ ಇರಬೇಕು. ನೋಡಿ ಬ್ರೇಕ್ ಪ್ಯಾಡ್ಸ್ನ ಚೈನ್ನ ಎಲ್ಲ ಲೂಪ್ ಮಾಡಿಕೊಂಡು ಡೈಲಿ ಕರೆಕ್ಟಾಗಿ ಒಂದು 500 ಕಿಲೋಮೀಟ್ರ್ ಹೊಟ್ಟರೆ ಚೈನ್ ಲೂಪ್ ಮಾಡಿಬಿಡಿ ನೈಟೆಲ್ಲ. ಆಮೇಲೆ ಏನು ಟೆನ್ಷನ್ ಅನ್ನೋದು ಇರೋಂಗಿಲ್ಲ ಯಾವುದು. ಇಲ್ಲಾಂದರೆ ಮತ್ತೆ ಚೈನ್ ಸೌಂಡ್ ಬರೋಕ್ಕೆ ಚಲೋ ಹೋಗ್ಬಿಡುತ್ತೆ. ಬ್ರೇಕ್ ಪ್ಯಾಡ್ಸ್ ನೋಡಿ ಎಲ್ಲ ಸ್ವಲ್ಪ ಒಂದು ಟೈಮ್
ಗಾಡಿನ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ಟೇಯಲ್ಲಿ ಚೆನ್ನಾಗಿರೋದು ನೋಡ್ಕೊಳ್ಳಿ ಪಾರ್ಕಿಂಗ್ನ. ಯಾಕಂದರೆ ಮೇನ್ ಥಿಂಗು ಈ ಕಡೆ ನಾರ್ತಲ್ಲಿ ಬಂದರೆ ಸೇಫ್ಟಿ ಮ್ಯಾಟ್ರ್ ಆಗುತ್ತೆ. ಪಾರ್ಕಿಂಗ್ ಮೇನ್ ಇರುತ್ತೆ. ಪಾರ್ಕಿಂಗ್ ಚೆನ್ನಾಗಿರೋದ್ರಲ್ಲಿ ರೂಮ್ ಮಾಡ್ಕೊಂಡು, ಯಾಕಂದ್ರೆ ಅಂಡರ್ ಪಾಸ್ ಎಲ್ಲ ಪಾರ್ಕಿಂಗ್ ಇರುತ್ತೆ ಒಬ್ಬೊಬ್ರದ್ದು. ಅದನ್ನ ನೋಡಿ ಮಾಡ್ಕೋರಿ ಪಾರ್ಕಿಂಗ್ನ. ಯಾಕಂದರೆ ಇಷ್ಟು ಲಾಂಗ್ ಬಂದಿರ್ತೀರ, ಈ ಕಡೆ ಎಲ್ಲ ಸ್ವಲ್ಪ ಕಳ್ತನ ಆಗೋದು ಅಜ್ಜಿಸಿ ಎಲ್ಲ ಜಾಸ್ತಿ ಅಂತೆ. ಅಲ್ಲೇ ಲೋಕಲ್ ಏಟ ಹೇಳಿದ್ರು ನಿನ್ನೆ, ನೀವೆಲ್ಲ ಒಳಗಡೆ ಎಲ್ಲ ಹೈವೇದಲ್ಲಿ ಅಲ್ಲಿ ಇಲ್ಲಿ ರೂಮ್ ಮಾಡೋಕೆ ಹೋಗಬೇಡಿ, ಸ್ವಲ್ಪ ಸಿಟಿಯಲ್ಲೇ ಮಾಡ್ಕೊರಿ, ಚೆನ್ನಾಗಿರೋದು ನೋಡ್ಕೊಂಡು, ಡೇಂಜರ್ ಪ್ಲೇಸ್ ಇದೆ ಅಂತಂದರು. ನಾವು ಆಯಿತು ಅಂತೇಳಿ ಸಿಟಿಯಲ್ಲೇ ಮಾಡ್ಬಿಟ್ಟು, ಯಾಕೆ ಗೈಸ್ ಮೂವರೇ ಇದ್ದೀವಿ, ಸುಮ್ಮನೆ ರಿಸ್ಕ್ ಬೇಡ, ಗಾಡಿ ಪೂರ ಲೋಡ್ ಇದೆ, ಮತ್ತೆ ಇಷ್ಟು ಲಾಂಗ್ ಬಂದಿದ್ದೀವಿ, ನಾವು ಮುಂದೆ ಹೋಗೋದಿದೆಯಾ, ಹಾಗಾಗಿ ನಾವು ಇನ್ನೇ ಸಿಟಿಯಲ್ಲೇ ಮಾಡ್ಕೊಂಬಿಟ್ವಿ. ಚೆನ್ನಾಗಿತ್ತು, ರೂಮ್ ಎಲ್ಲ ಚೆನ್ನಾಗಿತ್ತು. ಶಿವಮ್ ಪ್ಯಾಲೇಸ್ ಅಂತೇಳಿ ರಾಜಮಾರ್ಗದಲ್ಲಿ ಊಟ ಗೀಟ ಎಲ್ಲ ಚೆನ್ನಾಗಿತ್ತು. ಉಪ್ಪೇ ಇರಲಿಲ್ಲ, ಖಾರ ಇರಲಿಲ್ಲ, ಜೀರಾ ರೈಸ್ ಆರ್ಡರ್ ಮಾಡಿದ್ವಿ ನಾವು ನಿನ್ನೆ. ಹಾಗಾಗಿ ಅದು ಬಟ್ ಟೇಸ್ಟ್ ಆಗಿತ್ತು. ಅದಕ್ಕೆ 3 ಜೀರಾ ರೈಸು ಪ್ಲಸ್ ದಾಲ್ಗೆ 650 ಮಾಡಿದ್ದಾರೆ ಗೈಸ್ ಅವರು. ನಿನ್ನೆ ನಾಗ್ಪುರಿಂದ ಬರಬೇಕಾದ್ರೆ ಸ್ವಲ್ಪ ಜನ ನಾರ್ತ್ ಸೈಡಿಂದ ಸಿಕ್ಕಿದ್ರು ಗೈಸ್. UP-ಯಲ್ಲಿ ಎಂಟ್ರಿ ಆದವಲ್ಲ, ಅಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಬೇಕಂತ ಹೇಳಿ ನಿಲ್ಸಿದ್ವಿ. ಅಲ್ಲಿ ನಮ್ಮನ್ನು ಬೈಕ್ ನೋಡ್ಕೊಂಡು, ನೀವು ಬೈಕರ್ಸ್ ಅಂತ ಕೇಳ್ಕೊಂಡು ನಮ್ಮ ಜೊತೆ ಫೋಟೋ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರೆ ಗೈಸ್. ಅದು ಖುಷಿ ಆಯಿತು. ಇನ್ನು ನಾವೇನು ಅಂಥ ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ಏನಿಲ್ಲ. ಎಷ್ಟು ಖುಷಿ ನೋಡಿ ನಮಗೆ, ಈ ಥರ ಲೋಡ್ ಮಾಡಿದ್ದು ನೋಡಿ ಬಂದು ಅಪ್ರೋಚ್ ಮಾಡಿ ಚೆನ್ನಾಗಿ ಮಾತಾಡಿಸಿ, ಚೆನ್ನಾಗಿ ಹೋಗಿ ಹೇಳಿ ಎಲ್ಲ ಸೆಲ್ಫಿ ಗಿಲ್ಫಿ ಹೊಡ್ಕೊಂಡು ಸ್ಟೋರಿ ಕೂಡ ಹಾಕಿದ್ದಾರೆ ಗೈಸ್. ಅವ್ರು ಸ್ಟೋರಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಫೋಟೋ ಹಾಕ್ತೀನಿ ನೋಡಿ ನಾನು, ಅವ್ರ ಫೋಟೋ ತಗೊಂಡಿರೋದು ಸ್ಟೋರಿನ. ಒಂಥರ ಖುಷಿ ಗೈಸ್. ಏನೋ ನಾವು ಒಂದು ಲೆವೆಲ್ ಇದ್ದೀವಿ ಅನಿಸುತ್ತೆ. ರಾಜಮಾರ್ಗಿಂದ 100 ಕಿಲೋಮೀಟ್ರ್ ಬಂದು ಇಲ್ಲಿ ಟೀ ಕುಡಿದು ಇವಾಗ ಮುಂದೆ ಹೋಗ್ತಿದ್ದೀವಿ ನೋಡಿ ಗೈಸ್. ಇವಾಗ ಟೀ ಕುಡಿದ್ವಿ, ಇಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡ್ವಿ, ಯಾಕಂದರೆ 100 ಕಿಲೋಮೀಟ್ರ್ ಬಂದ್ವಿ ಅಲ್ಲ. टेर वे जिप इतना ही डाला पीछे जर चल चल वहाँ डालेंगे नहीं आ रहा, वो टाइट है. चल राइट. ಇವಾಗ ಟೀ ಬ್ರೇಕ್ ಆಯಿತು. ಮುಂದೆ ನೋಡೋದಾಗ ಎಲ್ಲಿ ನಾಷ್ಟ ಏನಾದರೂ ಸಿಗುತ್ತಾ ಏನಂತೇಳಿ. ಜಾಸ್ತಿ ಬರೀ ಪರಾಟ ಗಿರಾಟ ಅಂತೇಳಿ ಸಿಗ್ಬೋದು ಮೇ ಬಿ. ನೋಡೋದ ಮುಂದೆ ಏನು ಸಿಗುತ್ತೆ ಅದು. ಪೆಟ್ರೋಲ್ ಫಿಲ್ ಮಾಡಿಸ್ಬೇಕು, ಪೆಟ್ರೋಲ್ ಫಿಲ್ ಮಾಡಿಸಿ ನಾಷ್ಟ ಮಾಡಿ ಮತ್ತೆ ಮುಂದೆ ಹೋಗೋದು. ಇವಾಗಲೇ 100 ಕಿಲೋಮೀಟ್ರ್ಸ್ ಬಂದುಬಿಟ್ಟಿವಿ ನಾವು. 100 ಕಿಲೋಮೀಟ್ರ್ಸ್ ನಾನ್ ಸ್ಟಾಪ್ ರೈಡ್ ಆಯಿತು. ಇವಾಗ ನಮ್ಮ ತಮ್ಮ ಓಡಿಸ್ತಿದ್ದಾನೆ ಗಾಡಿ ಗೈಸ್ನ. ಪೆಟ್ರೋಲ್ ಖಾಲಿಯಾಗಿದೆ ಗೈಸ್, ಪೆಟ್ರೋಲ್ ಹಾಕ್ಸ್ಬೇಕು. ಇಲ್ಲಿ ಇವಾಗ ಹೈವೇಯಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಬನ್ನಿ ಪೆಟ್ರೋಲ್ ಹಾಕ್ಸೋದ, ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಮುಂದೆ ಸಾಗೋದ ಗೈಸ್. ಉಧರ್ ಜಾ ವहाँ बुला रहा था. ಬನ್ನಿ ನಮ್ಮ ಬೈಕಿಗೆ ಒಂದು ಸ್ವಲ್ಪ ಟ್ಯಾಂಕ್ ಫುಲ್ ಮಾಡಿಸಿ ಮುಂದೆ ಹೋಗೋದ ಗೈಸ್. ಗಾಡಿ ಹೊಲ್ಸಾಗ್ಬಿಟ್ಟಿದೆ ಫುಲ್ಲು. ನಿನ್ನೆ ಮಳೆ ಬಂತಲ್ಲ ಅಲ್ಲಿ, ಅದರಿಂದ ನೋಡಿ ಎಷ್ಟು ಹೊಲ್ಸಾಗ್ಬಿಟ್ಟಿದೆ ಎಲ್ಲ. ಹಿಂಗೆ ಇರಲಿ, ಹಿಂಗೆ ಹೊಡ್ಕೊಂಬರ್ತೀನಿ ಗೈಸ್. ಊರಲ್ಲಿ ಏನು ಕ್ಲೀನ್ ಮಾಡೋಂಗಿಲ್ಲ, ಗೊತ್ತಾಗಬೇಕಲ್ಲ ಎಲ್ರಿಗೂ. ನಾವು ಲಡಾಖ್ ಹೋಗಿ ಬಂದೀವಿ, ಯಾವ ಥರ ಸಿಚುವೇಶನ್ ಇರುತ್ತೆ ಅಂತೇಳಿ. ಕ್ಲೈಮೇಟ್ ಕೋಲ್ಡ್ ಆಗಿದೆ, ಏನು ಬಿಸಿಲೇನು ಕಾಣ್ತಿಲ್ಲ. ನಿನ್ನೆ ಇಷ್ಟೊತ್ತಿಗೆ ಆಗಲೇ ಸೂರ್ಯ ನೆತ್ತಿ ಮೇಲೆ ಕುಕ್ಕಕತ್ತಿದ್ದ ಗೈಸ್. ಇವತ್ತೇನು ಆ ಪರ ಏನು ಬಿಸಿಲು ಕಾಣ್ತಿಲ್ಲ. ಆರಾಮ್ ವಾತಾವರಣ ಎಲ್ಲ ಕೋಲ್ಡ್ ಆಗಿದೆ. ಆರಾಮ್ ಹೋಗಿ ಈ ಥರ ಇದ್ರೆ ಏನು ಹಿಂಸೆನೇ ಆಗಂಗಿಲ್ಲ. ಎಷ್ಟು ದೂರ ಆದರೂ ಆರಾಮ್ ರೈಡ್ ಮಾಡ್ಬೋದು ನಾವು. ಬಟ್ ನಿನ್ನೆ ಮಾತ್ರ ಭಾಳ ಭಯಂಕರ ತ್ರಾಸಾಗಿತ್ತು ಗೈಸ್. ಪುಣ್ಯ ಮಾಡಿದ್ದೀವಿ ನಾವು, ದೇವ್ರಿಗೆ ನಮ್ಮ ತ್ರಾಸು ಗೊತ್ತಾಗಿ ಮಳೆ ಕೊಟ್ಬಿಟ್ಟ ಗೈಸ್. ಮಳೆ ಬಂತು, ಆಮೇಲಿಂದ ರೈಡ್ ನಮ್ಗೆ ಚೆನ್ನಾಗಾಯಿತು. ಒಂದು 3-3:30 ಮಳೆ ಬಂದ್ಬಿಡ್ತು. ಆಮೇಲಿಂದ ಎಲ್ಲ ಫುಲ್ ಕೋಲ್ಡ್ ಆಯ್ತಲ್ಲ, ಅವಾಗ ಕ್ಲೈಮೇಟ್ ಚೇಂಜ್ ಆಯ್ತು ಫುಲ್ಲು. ಚೆನ್ನಾಗಿ ಆರಾಮ್ ರೈಡ್ ಮಾಡ್ಕೊಂಡು ಬಂದಿವಿ ಗೈಸ್. ಮತ್ತೆ ಇಲ್ಲಾಂತಿದ್ರೆ ಭಾಳ ಬಿಸಿಲಿತ್ತು ಗೈಸ್. ನಿನ್ನೆ ತ್ರಾಸ ಆಗ್ಬಿಟ್ಟಿತ್ತು, ಹೊಡ್ಯಾಕೆ ಆಗ್ತಿರ್ಲಿಲ್ಲ ಬೈಕು. ಬಿಸಿಲು ಜಾಸ್ತಿ ಇದು, ಗಾಡಿ ಫುಲ್ ಹೀಟು. ಎಲ್ಲಿಂದ ಹೊಡಿಬೇಕು ಹೌದಲ್ವಾ? ಮತ್ತೆ ನೋಡಿ ಗೈಸ್, ನೀವು ಏನಾದ್ರು ಲಡಾಖಿಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ನೆಕ್ಸ್ಟು ಈ ಥರ ಸಮ್ಮರ್ ಸೀಸನಲ್ಲೆಲ್ಲ ಪ್ಲ್ಯಾನ್ ಮಾಡೋಕೆ ಹೋಗಿ ಭಾಳ ತ್ರಾಸಾಗುತ್ತೆ. ಮಳೆ ಓಕೆ, ಒನ್ ಟೈಮ್ ಮಳೆ ಆಗ್ತಿದ್ರೆ ಫುಲ್ ಕವರ್ ಅಪ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಬಟ್
ಸಮ್ಮರ್ನಾಗ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಭಾಳ ಬೇಜಾರಾಗ್ಬಿಡುತ್ತೆ. ಯಾಕಾದ್ರೂ ಬಂದಪ್ಪ ಅನ್ಸ್ಬಿಡುತ್ತೆ ಗೈಸ್. ನಿನ್ನೆ ಹಂಗೆ ಆಗ್ಬಿಟ್ಟಿತ್ತು ನನಗೆ, ಎಲ್ಲರದ್ದು ಮುಖ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ, ಫುಲ್ ಬಿಸಿಲಲ್ಲ. ಹಾಗಾಗಿ ಮತ್ತೆ ಫುಲ್ ಅಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಫುಲ್ ಮನಸ್ಸಿಂದ ಬಂದಿರ್ತೀರ, ಬೇಜಾರಾಗೋ ಚಲೋ ಅಲ್ಲ. ಅದರಿಂದ ನೋಡಿ, ಟೈಮ್ ನೋಡಿಕೊಂಡು ಪ್ಲಾನ್ ಮಾಡಿ, ಸುಮ್ಮನೆ ಹುಚ್ಚುಚ್ಚಾಕರಾಗ ನಾವು ಹೋಗ್ಬೇಕಂದ್ರೆ ಬರೋಕ್ಕೆ ಹೋಗ್ಬೇಡಿ. ನಾವು ಜೂನ್ ಪ್ಲಾನ್ ಮಾಡಿರೋದು, ಮಳೆ ಇರುತ್ತೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಮಾಡಿದ್ವಿ. ಬಟ್ ಏನು ಮಾಡ್ತೀರ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಭಾಳ ಬಿಸಿಲಿತ್ತು. ಯಾವಾಗ ಯು ಪಿಗೆ ಬಂದ್ವಿ, ಮಳೆ ಎಲ್ಲ ಫುಲ್ ಸ್ಟಾರ್ಟ್ ಆಯಿತು, ಏನು ಟೆನ್ಷನ್ ಇಲ್ಲಾರ್ದೆ. ಕ್ಲೈಮೇಟೇ ಚೇಂಜ್ ಆಗ್ಬಿಡುತ್ತು. ಸೊ ಹಾಗಾಗಿ ಆರಾಮ್ ಬಂದ್ವಿ ನಾವು. 250 ಕಿಲೋಮೀಟ್ರ್ ಆದಮೇಲೆ ಇಲ್ಲೊಂದು ಸ್ಟಾಪ್ ತಗೊಂಡಿವಿ. ಇವಾಗ ಇಲ್ಲಿ ನೋಡಿ, ಗಿಡದ ಕೆಳಗೆ ತಣ್ಣಗೈತೆ, ಇಲ್ಲಿ ನಿಂದಿರ್ಸಿದ್ದೀವಿ. ಇನ್ನು ಏನಿಲ್ಲ ಅಂದ್ರೂ 300 ಕಿಲೋಮೀಟ್ರ್ ಇದೆ. ಹೋಗ್ತೀವಿ ಒಂದು 1 o'clock 2 o'clock ತನಕ. ಇಲ್ಲೇ ಒಂದು ತಣ್ಣ ನಿಂತಿದ್ದಾನೆ ನೋಡಿ, ನೀರು ಕುಡಿತಿದ್ದಾನೆ. ನೋಡಿ ಗೈಸ್, ಹೈವೇದಲ್ಲಿ ಹೆಂಗೆ ಗಾಡಿ ಬಿದ್ದು ಚಿಪ್ಪಾಡಿ ಆಗ್ಬಿಟ್ಟಿದೆ ಫುಲ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ತೀವಿ. ಇನ್ನೂ ಏನು 300 ಕಿಲೋಮೀಟ್ರ್ ಆರಾಮ್. ಇನ್ನೊಂದು 150 ಹೊಡಿಯೋದು, ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ನಾಷ್ಟ ಮಾಡಿಲ್ಲ ಗೈಸ್, ನಾಷ್ಟ ಮಾಡ್ಬೇಕು ಇವಾಗ. ನೋಡ್ಬೇಕು, ಇಲ್ಲಿ ನಾಷ್ಟ ಬರೀ ಬಜ್ಜಿ ಇಟ್ಬಿಟ್ಟಿದ್ದಾರೆ ಮುಂಜಾನೆ ಏನೋ. ಮತ್ತು ಬಜ್ಜಿ ಬಿಟ್ರೆ ಏನಿಲ್ಲ, ಬಜ್ಜಿ ಚಾ ತಿನ್ಬೇಕಷ್ಟೇ, ಬೇರೆ ಏನಿಲ್ಲ. ನೋಡೋದ ಎಲ್ಲಾದರೂ ಏನಾದರೂ ಸಿಕ್ಕರೆ ತಿಂತೀವಿ. ಇವಾಗ ಆಗಲೇ ಯು ಪಿದಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದೀವಿ ನಾವು. ನೋಡೋಣ, ಏನಾದರೂ ಸಿಕ್ಕರೆ ತಗೊಂತೀವಿ ಕೈಸಿಲಿ. ಇಲ್ಲಿ ಏನು ನಾಷ್ಟ ಸಿಗೋಂಗಿಲ್ಲ, ರೋಟಿ ಸಬ್ಜಿ ಏನೋ ಸಿಗುತ್ತಂತೆ. ಈ ಡಾಬಾಗೆ ಬಂದೀವಿ ನೋಡಿ, ಇಲ್ಲಿ ಏನಾದರೂ ರೋಟಿ ಸಬ್ಜಿ ತಗೊಂಡು ತಿಂದು ಮತ್ತೆ ಮುಂದೆ ಸಾಗೋದು ಗೈಸ್ ಆಗ್ರಾ ಕಡೆಗೆ. ನೋಡೋಣ, ಭಾಳ ಏನು ಹಸುವಾಗಿಲ್ಲ, ಇಲ್ಲೇ ಲೈಟಾಗಿ ಏನಾದರೂ ತಗೊಂಡು ಹೋಗೋದು. ಫೈನಲಿ ಗೈಸ್, ಪರೋಟ ದಾಲ್ ಯು ಪಿಯಲ್ಲಿ ತಿನ್ನಕತ್ತೀವಿ. ಇಲ್ಲೇ ರೋಡ್ ಸೈಡ್ ಪಕ್ಕದ ಧಾಬಾ ಇದೆ ಇಲ್ಲೇ. ನಾಷ್ಟ ಮಾಡೋಕ್ಕೆ ಬಂದು ಊಟನೇ ಆಗೋಯ್ತು. ಇಲ್ಲೆಲ್ಲ ಪರೋಟ ದಾಲ್ ಸಿಗುತ್ತಲ್ಲ, ನಮ್ಮ ಸೈಡ್ಗತೆ ಇಡ್ಲಿ ಚಟ್ನಿ ದೋಸೆ ಗೀಸ ಏನು ಸಿಗೋಲ್ಲ. ಪರೋಟ ತಿಂದ್ವಿ, ಇಬ್ಬರು ಪರೋಟ ತಿಂದು ಇವಾಗ ಮುಂದೆ ಹೋಗ್ತೀವಿ ನೋಡಿ ಗೈಸ್. ಮಾರ್ತಲಾ ಇದೆ ಧಾಬಾ ನೋಡಿ. ಈ ಕಡೆ ಎಲ್ಲ ಜಾಸ್ತಿ ಹಿಂಗೆ ಸಿಗೋದು, ಧಾಬಾಗಳು ಇರ್ತವೆ. ಧಾಬಾದಾಗಿ ಏನು ಅದೇ ಪರೋಟ, ವೆಜ್ಜು, ಪ್ಯೂರ್ ವೆಜ್, ಮತ್ತು ನಾನ್ ವೆಜ್ ಏನು ಸಿಗೋದಿಲ್ಲ. ಬನ್ನಿ ಮುಂದೆ ಹೋಗೋದ ಇವಾಗ. ಫೋನ್ ದಾಲ್ ಬೇಸ್ಮೆ, ಫೋನ್ ದಾಲ್. ನಾಷ್ಟ ಎಲ್ಲ ಆಯ್ತು. ಇವಾಗ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬಿಡ್ತಿದ್ದೀವಿ. ಇನ್ನೂ 270 ಕಿಲೋಮೀಟರ್ಸ್ ಇದೆ ಆಗ್ರಾ. ಸೀದಾ ನೆಕ್ಸ್ಟ್ ಸ್ಟಾಪ್ ಝಾನ್ಸಿಗೆ. ಅಲ್ಲಿ ತನಕ ಏನು ಸ್ಟಾಪ್ ಮಾಡೋಂಗಿಲ್ಲ, ಆರಾಮ್. ಸ್ವಲ್ಪ ಇವಾಗೆ ಬಿಸಿಲು ಸ್ವಲ್ಪ ಕಮ್ಮಿ ಐತೆ, ಹಾಗಾಗಿ ಇವಾಗೆ ಹೊಡೆದು ಬಿಟ್ರೆ ಮತ್ತೆ ನೆಕ್ಸ್ಟ್ ಬಿಸಿಲು ಜಾಸ್ತಿ ಆದರೆ ಗಾಡಿ ಓಡ್ಸೋಕೆ ಆಗಂಗಿಲ್ಲ. ಹೋಗಿ ಇವಾಗೆ ಒಂದು 150 ಕವರ್ ಮಾಡ್ಕೊಂಬಿಡ್ತೀವಿ ಒಂದು ಸ್ಟ್ರೆಚ್ನಾಗೆ. ನೆಕ್ಸ್ಟ್ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಅಂದರೆ ಬಿಸಿಲು ಭಾಳ ಇದೆ ಅಲ್ಲ, ಗಾಡಿ ಹೊಡಿಯೋಕ್ಕಾಗಲ್ಲ. ಗಾಡಿ ಕೂಡ ಹೆವಿ ಹೀಟ್ ಆಗುತ್ತೆ. ಅವನದು ರಾಯಲ್ ಎನ್ಫೀಲ್ಡು, ನಮ್ಮದು ರಾಯಲ್ ಎನ್ಫೀಲ್ಡ, ಎರಡು ಭಾಳ ಹೀಟ್ ಆಗ್ತವೆ. ಅದ್ರ ಸಲುವಾಗಿ ಸ್ವಲ್ಪ ಇವಾಗ ಲಾಂಗ್ ಸ್ಟ್ರೆಚ್ ಮಾಡ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಹೋಗ್ಬೋದಲ್ಲ. ಆಗ್ತಿಲ್ಲ ಗಾಯ್ಸ್ ಹೊಡಿಯೋಕ್ಕೆ. ಅಪ್ಪ 49 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ ಗಾಯ್ಸ್ ಇಲ್ಲಿ ಯು ಪಿಯಲ್ಲಿ. ಅಪ್ಪ ಮತ್ತೆ ಈಗ ಮಧ್ಯಪ್ರದೇಶ ಬಾರ್ಡರ್ ಬರುತ್ತಂತೆ ಮುಂದೆ, ಮೇ ಬಿ ಅಲ್ಲಿ ಮಳೆ ಬರ್ಬೋದೇನೋ ಗೊತ್ತಿಲ್ಲ. ಏನು ಬಿಸಿಲು ಗಾಯ್ಸ್, ಹೊಡಿಯೋಕೆ ಆಗ್ತಿಲ್ಲ. ಗಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. ನಾವು ಕೂಡ ಗಾಡಿ ಜೊತೆಗೆ ಬಿಸಿಲು ಜೊತೆಗೆ ಎಲ್ಲ ರೋಸ್ಟ್ ಆಗ್ತಿದ್ದೀವಿ. ಮೊನ್ನಗಂಡು ಬಿಸಿಲು ಐತ್ಬಿಟ್ರೆ ಈ ಕಡೆ ಮಾತ್ರ. ಇಲ್ಲಿ ಇದ್ದವ್ರು ಹೆಂಗಿರ್ತಾರೋ ಗೈಸ್ ನಮಗಂತೂ ಗೊತ್ತಿಲ್ಲ. ಆದರೆ ಅಪ್ಪ ನಮ್ಮೂರು ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಇಲ್ಲಿ ಬಿಸಿಲು. ಆದರೆ ಇಲ್ಲಿ ಯು ಪಿಯಲ್ಲಿ ಪೆಟ್ರೋಲ್ ರೇಟ್ ಎಲ್ಲ ಕಮ್ಮಿ ಇದೆ ನೋಡಿ. 101 ರೂಪಾಯಿ ಪೆಟ್ರೋಲ್ ಇಲ್ಲಿ. ನಮ್ಮ ಸೈಡ್ ಇದೆ 117 18 ರೂಪಾಯಿನೂ ಇದೆ.
ಇಲ್ಲೇ ಈಗ ಒಂದು 20 ಕಿಲೋಮೀಟ್ರ್ ಯು ಪಿಯಿಂದ ಮತ್ತೆ ಇಲ್ಲಿ ಮಧ್ಯಪ್ರದೇಶ ಬಾರ್ಡರ್ ಬರುತ್ತೆ, ಅಲ್ಲೇ ಜಾಸ್ತಿ ಇದೆ, ಇಲ್ಲಿ ಯು ಪಿಯಲ್ಲಿ ಕಮ್ಮಿ ಇದೆ. ಅದಕ್ಕೆ ಇಲ್ಲಿ ಮಧ್ಯಪ್ರದೇಶದಾಗಿರೋರು ಎಲ್ಲರೂ ಬಾರ್ಡರ್ ಆಗುತ್ತಲ್ಲ, ಇಲ್ಲೇ ಬಂದು ಎಲ್ಲರೂ ಕಮ್ಮಿ ರೇಟ್ ಅಂತೇಳಿ ಟ್ಯಾಂಕ್ ಗಟ್ಟಲೆ ಹಾಕಿ ಹೋಗ್ತಿದ್ದಾರೆ ಗೈಸ್. ಒಂದೊಂದಲ್ಲ ಒಬ್ಬೊಬ್ಬರು ಒಂದು 4 ಟ್ಯಾಂಕ್ ತರ್ತಿದ್ದಾರೆ ಬೈಕ್ ಮೇಲೆ ಹಾಕ್ಕೊಂಡು ದೊಡ್ಡ ಒಂದು 20 ಅಲ್ಲ 50 ಲೀಟರ್ಸ್ ಅನ್ಕೋರಿ, 50 ಒಂದು 4 ಟ್ಯಾಂಕ್ ಹಾಕ್ಯಂದು ಬೈಕ್ ಮೇಲೆ ತಗೊಂಡು ಹೋಗ್ತಿದ್ದಾರೆ. ಬೈಕು, ಕಾರು ಸಸ್ತಾ ಇದೆಯಲ್ಲ ಗೈಸ್, ಅದರ ಸಲುವಾಗಿ. ನಮ್ಮ ಸೈಡೆಲ್ಲ ಪೆಟ್ರೋಲ್ ಕಾಸ್ಟ್ಲಿ. ಇಲ್ಲೇ MP ಯಲ್ಲಿ 10 ಕಿಲೋಮೀಟರ್ ಡಿಫ್ರೆನ್ಸ್, 10-20 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಬಾರ್ಡರ್. ಇವಾಗ ಬರುತ್ತೆ ಅದು, ಅಲ್ಲೇ 118 ಇದೆ ಅಂತೆ. 20 ಕಿಲೋಮೀಟರ್ ಡಿಫ್ರೆನ್ಸ್ದಾಗೆ 101 ರೂಪಾಯಿ. ನೋಡಿ ಗೈಸ್, ಇಲ್ಲಿದೆ ಯು ಪಿ ಊಟ ನೋಡಿ. ಪನ್ನೀರ್ ಬಟರ್ ಮಸಾಲ, ಇದು ಪರೋಟಾನಾ, ರೋಟಿ ಆ್ಯಂಡ್ ಜೀರಾ ರೈಸ್. ಹೆಂಗಾಯ್ತಪ್ಪ ರೇವಂತ? कैसा है बा फूड, कैसा है? एकदम जबरदस्त. ಇಲ್ಲಿ ಯಾವ್ದಿದೆ, ಯಾವ ಪಾಪಡ್ ಇದೆ? ಮಸಾಲ ಪಾಪಡ್ ಸ್ಪೆಷಲ್ ಫ್ರಮ್ ಮಧ್ಯಪ್ರದೇಶದಿಂದ ಸ್ಪೆಷಲ್ ಅಂತ ನೋಡಿ ಇದು ಡಿಶ್. ಪಾಪ ಗೈಸ್, ನಮ್ಮ ಸೊಲೆಗೆ ನಾವು ಆ ಬಿಸಿಲಾಗಿ ಹೊಡ್ಕೊಂಡು ಬಂದಿರೋದ್ರಿಂದ ನೋಡಿ ಮುಂದೊಂದು ಏರ್ ಕೂಲರ್ ಹಾಕಿ ಇಟ್ಬಿಟ್ಟಿದ್ದಾರೆ, ತಣ್ಣಗರ ಊಟ ಮಾಡಲಿ ಅಂತೇಳಿ. ಚಂದಂಗೆ ಊಟ ಆಯ್ತು. ಇವಾಗ ಇನ್ನೂ 100 ಕಿಲೋಮೀಟರ್ಸ್ ಆಗ್ರಾ ಇದೆ. ಇವಾಗ ಆಗ್ರಾಕ್ಕೆ ಹೋಗ್ಬೇಕು. ಆಗ್ರಾಕ್ಕೆ ಹೋಗಿ ಇವತ್ತೆಲ್ಲ ತಾಜ್ ಮಹಲ್ ನೋಡ್ಕೊಂಡು ಇವತ್ತು ಆಗ್ರಾದಲ್ಲಿ ರೂಮ್ ಬುಕ್ ಮಾಡಿ ಅಲ್ಲೇ ಸ್ಟೇ ಮಾಡಿ ನಾಳೆ ಚಂಡೀಗಢ್ಗೆ ಹೋಗೋದು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಊಟ ಮಾಡಿ ರೆಡಿ ಆಗಿದ್ದಾರೆ. ಆಗ್ರಾ ರೀಚ್ ಆದಿವಿ. ಇವಾಗ ರೂಮ್ ಬುಕ್ ಮಾಡಿದ್ದೀವಿ. ಸೀದಾ ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಡೈರೆಕ್ಟ್ ನಾವು ಇವತ್ತೇ ತಾಜ್ ಮಹಲ್ಗೆ ಹೋಗ್ಬೇಕು ಅಂತ ಹೇಳ್ಬೇಕು. ಯಾಕಂದರೆ ನಾಳೆ ಮತ್ತೆ ಸ್ವಲ್ಪ ಚಂಡೀಗಢಿಗೆ ಹೋಗ್ಬೇಕು, ಜಲ್ದಿನೇ ಹೋಗ್ಬೇಕು. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅಲ್ಲಿ, ಹಾಗಾಗಿ ಬೈಕ್ ಪಿಕಪ್ ಮಾಡೋಕೆ ಹೋಗ್ಬೇಕಲ್ಲ. ಏನು ಗಾಯ್ಸ್, ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಇನ್ನೂ ಒಂದು 6 ಕಿಲೋಮೀಟರ್ಸ್ ಇದೆ ನಮ್ಮದು. ರೂಮ್ ಬಂದುಬಿಟ್ಟು ಇನ್ನೂ 6 ಕಿಲೋಮೀಟರ್ಸ್ ಇದೆ ಹೋಗೋಕೆ. ಫಸ್ಟ್ ಫ್ರೆಶ್ ಆಗ್ಬೇಕು ಗೈಸ್, ಸಾಕಾಗ್ಬಿಟ್ಟಿದೆ. ಫುಲ್ ಬಿಸಿಲು, ಇಲ್ಲಿನೂ ಹೆವಿ ಬಿಸಿಲಿದೆ. 45-46 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ ಇಲ್ಲಿನೂ ಕೂಡ. ನಮ್ಗೆ ಅಲ್ಲಿಂದ ಬಂದಿದ್ದು ಬೇಜಾರೇನು ಆಗಿಲ್ಲ. ಬಟ್ ಇನ್ನೂ ಒಂದು ಆಗ್ರಾ 100 ಕಿಲೋಮೀಟರ್ಸ್ ಇದೆ ಅಂದರೆ ಫುಲ್ಲು ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಹೈವೇ ಬಟ್ ಎಲ್ಲ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಅದರೊಳಗೆ ಟ್ರಾಫಿಕ್ ಬೇರೆ ಜಾಸ್ತಿ, ರೋಡ್ಗೆ ಜಾಸ್ತಿ ಲಾರಿಗಳು ಅಡ್ಡಾಡ್ತವೆ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಜಲ್ದಿನ ಬರ್ತಿದ್ವಿ ಅಲ್ಲಿ ಊಟ ಗೀಟ ಮಾಡಿ. ಬನ್ನಿ, ನಮ್ಮ ರೂಮ್ ಟೂರ್ ಕೊಡ್ತೀನಿ ಇವತ್ತಿಂದು. ಮಸ್ತ್ ಯಾವುದೋ ವಿಲ್ಲಾ ಅಂತೆ, ಆನ್ಲೈನಲ್ಲಿ ನೋಡಿ ಬುಕ್ ಮಾಡಿದ್ವಿ. ಚೆನ್ನಾಗಿದೆ ಎಲ್ಲ, ಲೈಕ್ ವಿಂಟೇಜ್ ಥರ ಇದೆ, ಓಲ್ಡು. ನಿಮ್ಮ ರೂಮ್ ಟೂರ್ ಕೊಡ್ತೀನಿ ಬನ್ನಿ ಇವತ್ತು. ಫೈನಲಿ ಗೈಸ್, ಆಗ್ರಾ ರೀಚ್ ಆದ್ವಿ. ಸಾಯಿಬಾ ರಾಯಲ್ ವಿಲ್ಲಾ ಇದೆ ನಮ್ದು ಇವತ್ತಿಂದು ಸ್ಟೇ. ಅಡ್ವಾನ್ಸ್ ಬುಕ್ ಮಾಡಿಬಿಟ್ಟಿದ್ವಿ ನಾವು. ಇವಾಗೆಲ್ಲ ಲಗೇಜ್ ತಗೊಂಡು ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಒಂದು ಫ್ರೆಶ್ ಆಗಿ ಎಲ್ಲ ಮಾಡಿ ಸ್ನಾನಗಿನ ಮಾಡ್ತೀವಿ ಗೈಸ್. ಸಾಕಾಗ್ಬಿಟ್ಟಿದೆ, ಎಲ್ಲ ಬಿಸಿಲಲ್ಲ ಭಾಳ, ಅದರಿಂದ ಸ್ನಾನಗಿನ ಮಾಡಿಸಿ ಇವಾಗ ತಾಜ್ ಮಹಲಿಗೆ ಹೋಗಿ ತಾಜ್ ಮಹಲ್ ನೋಡ್ಕೊಂಬಂದು ರೆಸ್ಟ್ ಮಾಡಿಬಿಡೋದು ಫುಲ್. ಇವತ್ತು ನಾಳೆ ಮತ್ತೆ ಚಂಡೀಗಢಿಗೆ ಹೋಗ್ಬೇಕಲ್ಲ, ಅದು 400 ಕಿಲೋಮೀಟರ್ಸ್ ಇದೆ. ಅದಕ್ಕೆ ಇವತ್ತು ಜಲ್ದಿ ಬಂದ್ಬಿಟ್ವಿ ಆರಾಮ್. ನಾಳೆ ಮತ್ತೆ ಚೆಕ್-ಇನ್ ಆಗಿ ಅಲ್ಲಿ ಚಂಡೀಗಢನಲ್ಲಿ ಸ್ಟೇ ಮಾಡೋದಿದೆ. ಈಗ ರೂಮ್ ಟೂರ್ ಕೊಡ್ತೀನಿ ನಿಮಗೆ. ಯಪ್ಪ ಸಾಕಾಗಿದೆ. ಇದೆ ನೋಡಿ ನಮ್ಮದು ಇವತ್ತಿಂದು ಸ್ಟೇ. ಒಂಥರ ವಿಂಟೇಜ್ ಆಗಿ ಚೆನ್ನಾಗಿದೆ ಗೈಸ್, ಎಲ್ಲ ಫುಲ್ ವಿಂಟೇಜ್ ಸೆಟಪ್. ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋದ. ಫಸ್ಟ್ ಫ್ಲೋರಲ್ಲಿ ನಮ್ಮ ರೂಮ್ ಇದೆ. ಎಲ್ಲ ಸಾಕಾಗಿದೆ, ಫುಲ್ ಟಯರ್ಡ್ ಇವತ್ತು.
ಮಸ್ತ್ ಇದೆ ಗೈಸ್ ರೂಮ್ಸ್ ಎಲ್ಲ ಭಾರಿ ಇದೆ. ನಮ್ಮ ಲಗೇಜ್ ಎಲ್ಲ ಬಂದಿದ್ದಾವೆ ಇಲ್ಲಿ. ಲಗೇಜ್ ತಗೊಂಡು ಬನ್ನಿ ರೂಮ್ಗೆ ಹೋಗೋಣ. ಅವರು ಹೆಲ್ಪ್ ಮಾಡ್ತಾರೆ, ಹೆಲ್ಪರ್ಸ್ ಇರ್ತಾರೆ ಇಲ್ಲಿ ನಿಮ್ಮ ಲಗೇಜ್ ಕ್ಯಾರಿ ಮಾಡೋಕ್ಕೆಲ್ಲ. ಇದೆ ನೋಡಿ ನಮ್ಮ ರೂಮ್ ಹಂಗಿದೆ. ಎಲ್ಲ ವಿಂಟೇಜ್ ಸೆಟಪ್. ಓಕೆ ನೋಡಿ ಗಾಯ್ಸ್, ಜಾಕೆಟ್ ಹಾಕಿದ್ದರಿಂದ ಫುಲ್ ಸ್ನಾನ ಮಾಡಿಬಿಟ್ಟಿದ್ದೀವಿ. ಅಷ್ಟು ಬಿಸಿಲಿತ್ತು, ಇಬ್ಬರದು ತೆಗೆದೋಗ್ಬಿಟ್ಟಿದೆ ಫುಲ್. ಇದೇ ನೋಡಿ ನಮ್ಮ ರೂಮ್ ಹೆಂಗಿದೆ, ಆಗರದಲ್ಲಿ ವಿಂಟೇಜ್ ರೂಮ್. ರೆಡಿಯಾಗಿ ಎಲ್ಲಿ ಹೊಂಟಿವಿ ಇವಾಗ? ತಾಜ್ ಮಹಲ್ ನೋಡಕ್ ಹೊಂಟಿವಿ ಗೈಸ್. ಬೈಕ್ ಎಲ್ಲ ಸಾಕಾಗಿ ಆಟೋದಲ್ಲಿ ಹೊಂಟಿವಿ. ಇದು 1 ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಮ್ಮಿಂದ ನಡೆಯೋಕ್ಕಾಗಲ್ಲ, ಈ ಬಿಸಿಲು ಜಾಸ್ತಿ ಇದೆಯಲ್ಲ, ಅದರಿಂದ 25 ರೂಪೀಸ್ ಈಚ್ ಕೊಟ್ಟು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗ್ತಿದ್ದೀವಿ. ಬಿಸಿಲು ಜಾಸ್ತಿ ಇದೆಯಲ್ಲ, ಅದರಿಂದ ಹೋಗೋಕ್ಕಾಗಂಗಿಲ್ಲ ಅಂತೇಳಿ ಗಾಡಿಗಳಲ್ಲೇ ಬಂದ್ವಿ. ಎಂಟ್ರಿ ಗೈಸ್ ಇದೆ ನೋಡಿ, ಎಂಟ್ರಿ. ಇಲ್ಲೆಲ್ಲ ಶಾಪ್ಸ್ ಇದ್ದಾವೆ. ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನೋಡಿ, ಈ ಕಡೆ ಆಗಲಿ ಎಲ್ಲ ಶಾಪ್ಸ್ ಇದ್ದಾವೆ. ನಿಮಗೆ ಬೇಕಾಗಿರೋದು ಏನಾದರೂ ತಗೋಬೇಕಂದ್ರೆ ನೀವು ತಗೊಂಡು ಹೋಗ್ಬೋದು. ಇಲ್ಲೆಲ್ಲ ಟೀ ಶರ್ಟ್ಸು, ಫ್ರಿಜ್ ಮ್ಯಾಗ್ನೆಟು ಆಗಲಿ, ಮತ್ತು ಮಾರ್ಬಲ್ ಮಾಡಿರೋ ಎಂಟ್ರಿ ಗೈಸ್. ತಾಜ್ ಮಹಲ್ ಎಂಟ್ರಿ ಫೈನಲಿ ರೀಚ್ಡ್ ತಾಜ್ ಮಹಲ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದ ತಾಜ್ ಮಹಲ್ ಗೈಸ್. ಇಲ್ಲಿ ಎಂಟ್ರಿಯಲ್ಲಿ ಕಾಣುತ್ತೆ ನೋಡಿ ತಾಜ್ ಮಹಲ್. ಇದು ನೋಡಿ ತಾಜ್ ಮಹಲ್ ಚೆನ್ನಾಗಿ ಕಾಣುತ್ತೆ. ಏನ್ ಜನ ಇದಾರೆ ಗೈಸ್ ತಾಜ್ ಮಹಲ್ ನೋಡೋ ಸಲುವಾಗಿ. ಅಪ್ಪ ನೋಡಿ ಹೋಗ್ಬಿಟ್ಟಿದೆ ಫುಲ್ ಜನ ಗೈಸ್. ತಾಜ್ ಮಹಲ್ ಸಲುವಾಗಿ ನೋಡಿ, ಇಲ್ಲಿ ಫುಲ್ ಜಾತ್ರೆ ಆಗ್ಬಿಟ್ಟಿದೆ ತಾಜ್ ಮಹಲ್ ಮುಂದೆ. ಈ ಕಡೆ ಕಾಣುತ್ತಿದೆ ನೋಡಿ ತಾಜ್ ಮಹಲ್. ಇಲ್ಲಿ ಗಾಯ್ಸ್ ಎಂಟ್ರಿ ಆಗಿದ್ದೀವಿ ತಾಜ್ ಮಹಲ್ ನೋಡಕ್ ಹೋಗ್ತಿದೀವಿ. ಇಲ್ಲಿ ಕೆಟ್ಟ ಬಿಸಿಲಿದೆ ಗಾಯ್ಸ್, ಜನ ಕೂಡ ಯಾವ ಇದ್ದಾರೆ ನೋಡಿ ಇಲ್ಲಿ. ನೋಡಿ ಬನ್ನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ನಾನಂತರ ಜಗ್ಗಿ ಬೇರೆ ನೋಡಿದ್ದೀನಿ, ಯಾಕಂದರೆ ಫ್ಯಾಮಿಲಿ ಟ್ರಿಪ್ ಹೊಡಿತಿದ್ವಲ್ಲ ಅವಾಗ ಚಿಕ್ಕವರಿದ್ದಾಗೆಲ್ಲ ನೋಡಿದ್ದೀನಿ ಗಾಯ್ಸ್. ಅವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ಅದ್ರ ಜನ ಮಾತ್ರ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ. ಇವಾಗ ಇಷ್ಟೆಲ್ಲ ಬಿಸಿಲಿದ್ರು ಯಾವ ಪರಿ ಅಡ್ಡಾಡ್ತಾರೆ ಗೊತ್ತಾ, ಕ್ರೇಸ್ ಗಾಯ್ಸ್ ಎಲ್ಲ. ತೋರಿಸ್ತೀನಿ ಏನಿಲ್ಲ ಅಂತೇಳಿ. ಇದೆ ಎಂಟ್ರಿ. ಹಿಂಗೆ ಹೋಗೋದು. ಕತ್ತಲಿದೆ ಗೈಸ್, ಕಾಣುತ್ತಿಲ್ಲ, ಗೊತ್ತಿಲ್ಲ ನನಗೆ. ಇಲ್ಲೇ ಶಾಜಹಾನ್ ಅವರು ಮಮತಾಜನ್ ಗೋರಿ ಇರೋದು ಇದೆ ನೋಡಿ ಗೈಸ್. ನನಗೆ ಒಳಗಡೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಒಳಗಡೆ ಬಿಡಲಿಲ್ಲ ನನಗೆ. ಫೋಟೋಗ್ರಫಿ ಅಲೋ ಇಲ್ಲ ಅಂತ ಹೇಳಿದ್ರು, ಕ್ಯಾನ್ಸಲ್ ಮಾಡಿಸಿದ್ರು. ನಾಟ್ ಅಲೋಡ್ ಅಂತೇಳಿ. ಸರಿ, ಹೊರಗಿಂದೆಲ್ಲ ಶಾರ್ಟ್ಸ್ ಹಾಕ್ತೀನಿ, ಎಲ್ಲ ಶಾರ್ಟ್ಸ್ ತಗೊಂಡಿದ್ದೀನಿ ಇದ್ರದ್ದು. ನೋಡ್ಕೊಂಬನ್ನಿ, ಶಾರ್ಟ್ಸ್ ಎಲ್ಲ ಹಾಕ್ತೀನಿ ಗೈಸ್. ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ, ಆದರೂ ರಿಯಲ್ ನೋಡಿ. ಕನಗಿರಿ ಹುಡುಗ ಅಲ್ಲಿಂದ ಇಲ್ಲಿಗೆ ಬಂದು ಶಾರ್ಟ್ಸ್ ತೋರಿಸಿದ್ದ ನಿಮಗೆ ತಾಜ್ ಮಹಲ್ ಎಂದು. ನೋಡಿ ಗೈಸ್, ಎಂಜಾಯ್ ಮಾಡಿ.
ನೋಡಿ ಗೈಸ್, ಯಮುನಾ ನದಿ ಇದೆ ಫುಲ್ ಆಗೋದು. ಎಲ್ಲ ನೀರು ಇಲ್ಲಿ ಮಠ ಬರುತ್ತಂತೆ, ಅರ್ಧ ತಾಜ್ ಮಹಲ್ ಮುಳುಗುತ್ತಂತೆ, ಅಷ್ಟು ನೀರು ಬರುತ್ತಂತೆ. ಈಗೇನಿಲ್ಲ, ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಬಿಸಿಲು ಮಾತ್ರ ಭಯಂಕರ ಇದೆ. ಇವಾಗ ಏನು ನೀರಿಲ್ಲ, ಇಷ್ಟೇ ಇದೆ ನೋಡಿ. ವಿಂಟರ್ ಸೀಸನಲ್ಲಿ ಮೇ ಬಿ ಫುಲ್ ಆಗ್ಬೋದು. ನಾನಂತೂ ನೋಡಿಲ್ಲ, ಒಂದು ಟೈಮು 4 ಬೇರೆ ಬಂದಿದ್ದೀನಿ, ನೋಡಿಲ್ಲ ಫುಲ್ ಇರೋದು. ಇದು ಕೆಟ್ಟ ಶಕೆ ಇದೆ ಗಾಯ್ಸ್ ಇಲ್ಲಿ. ಯಪ್ಪ, ಫೋಟೋ ಹೊಡ್ಕೊಳಕ್ಕಾಗ್ತಿಲ್ಲ, ಏನಿಲ್ಲ ನೋಡಿ. ಮೈ ತುಂಬ ಎಲ್ಲ ನೀರು ಇಳಿತಿದ್ದಾವೆ. ನಾವು ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಬಂದಿದ್ದೀವಿ, ಸುಮ್ಮನೆ ಟೀ ಶರ್ಟ್ ಶಾರ್ಟ್ಸ್ ಹಾಕ್ಕೊಂಬಂದಿದ್ರೆ ಹೋಗೋದು. ಇಲ್ಲಿ ಕೆಟ್ಟ ಶಕೆ ಇದೆ ಗೈಸ್. ಗೈಸ್ ಫೈನಲ್ ತಾಜ್ ಮಹಲ್ ಮುಗಿಸಿ ಇವಾಗ ಹೋಗೋ ಟೈಮು. ಇಲ್ಲಿ ಮಾತ್ರ ಬಿಸಿಲು ಭಾಳ ಇದೆ ಗೈಸ್, ನೋಡೋಕ್ಕಾಗ್ತಿಲ್ಲ. ಏನು ಫೋಟೋ ಗಿಟೋ ಹೊಡ್ಕೊಂಡಿಲ್ಲ ಜಾಸ್ತಿ ನಾವು. ನೀವೇ ನೋಡ್ಕೊಂಬಿಡಿ ತಾಜ್ ಮಹಲ್ ಹೆಂಗಿದೆ ಅಂತೇಳಿ. ರೂಮಿಂದು ಶಾಯಿಬಾಸ್ ಹೋಟೆಲ್ದು ನಾವು ಇಲ್ಲಿಂದ ಚೆಕ್ಔಟ್ ಮಾಡಿದ್ದೀವಿ. ಇವರು ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎವ್ರಿಥಿಂಗ್. ಹಾಂ, ಬಾಯ್ ಬ್ರೋ, ಮಿಲ್ತೆ. ನಮ್ಮದು ಡೇ 3 ಲಾಗ್ ಮುಗಿದಿದೆ ಗೈಸ್. ನಾವಿವಾಗ ನಾಳೆ ಚಂಡೀಗಢಗೆ ಹೋಗ್ಬೇಕು. ಸೊ ಇವತ್ತು ಡೇ 3 ಇಲ್ಲಿಗೆ ಎಂಡ್ ಮಾಡ್ತೀನಿ ಲಾಗ್ನ. ನೀವು ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದನ್ನೆಲ್ಲ ಮಾಡಿಕೊಂಡು ಲಾಗ್ನ ಪೂರ್ತಿ ನೋಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್.